ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿಮಾ ವಿತ್ ಪವನ್. ಇವತ್ತು ನಾನು ಲವ್ ಮಾಕ್ಟೈಲ್ 3 ಚಿತ್ರದ ವಿಮರ್ಶೆಯನ್ನು ಮಾಡ್ತಾ ಇದ್ದೀನಿ. ಏನಂದ್ರೆ ಈ ಚಿತ್ರ ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2, ಲವ್ ಮಾಕ್ಟೈಲ್ 3 ಈ ಚಿತ್ರನ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ, ಲವ್ ಮಾಕ್ಟೈಲ್ 3 ಶುರು ಮಾಡ್ತಾ ಇದೀನಿ ಅಂತ. ಆಗ ನಾನು ಕಮೆಂಟ್ ಮಾಡಿರ್ತೀನಿ, ಯಾಕೆ ಸರ್ ಬೇಕಿತ್ತು, ಯಾಕೆ ಸರ್ ಬೇಕು, ನಿಲ್ಸಿ ಸರ್ ಸಾಕು ಅಂತ ಕಮೆಂಟ್ ಮಾಡಿದ್ದೆ. ಬಟ್ ಅದು ಸುಳ್ಳಾಯ್ತು ಈಗ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಥೆನ ಮಾಡಿದ್ದಾರೆ. ಲವ್ ಮಾಕ್ಟೈಲ್ 1, 2 ಗಿಂತನೂ ಲವ್ ಮಾಕ್ಟೈಲ್ 3 ತುಂಬಾ ಚೆನ್ನಾಗಿದೆ ಸಿನಿಮಾ. ನನಗೆ ಲವ್ ಮಾಕ್ಟೈಲ್ 1 ಇಷ್ಟ ಆಗಿತ್ತು, ಲವ್ ಮಾಕ್ಟೈಲ್ 2 ಆವರೇಜ್ ಅನ್ಸಿತ್ತು. ಬಟ್ ಇದು ಲವ್ ಮಾಕ್ಟೈಲ್ 1 ಗಿಂತನೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟು ಇದೆ, ಎಮೋಷನ್ನು ಇದೆ, ಎರಡನ್ನೂ ಅವರು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅದ್ಭುತವಾದಂಥ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಿಮಗೆ ಬೋರ್ ಎಲ್ಲೂ ಕೂಡ ಈ ಚಿತ್ರ ಬೋರ್ ಅಂತ ಅನ್ಸೋದೇ ಇಲ್ಲ. ನೀವು ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂ ನಿಮಗೆ ಎಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ಬೋರ್ ಅಂತ ಅನ್ಸಲ್ಲ. ಯಾಕಂದ್ರೆ ಕಥೆಯಲ್ಲಿ ಅಷ್ಟು ಚೆನ್ನಾಗಿ ಕಥೆಯಲ್ಲಿ ದಮ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಹಾಫ್ ನೀವು ನೋಡಿದ್ರೆ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಇದೆ. ಈ ಸಿನಿಮಾದಲ್ಲಿ ಜಗಬಮ್ಮಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅದನ್ನು ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ಎಲ್ಲರೂ ಕೂಡ ಆಲ್ರೆಡಿ ನೀವು ನೋಡಿರ್ತೀರಾ, ಇಷ್ಟನೂ ಪಟ್ಟಿರ್ತೀರಾ. ತುಂಬಾ ಚೆನ್ನಾಗಿ ಕಥೆನ ಬರೆದಿದ್ದಾರೆ. ಅಂದ್ರೆ ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದೇ ತರ ಸೆಕೆಂಡ್ ಹಾಫ್ ಅಲ್ಲಿ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ, ಕೋರ್ಟ್ ಸೀನ್ ಎಲ್ಲ ಬರುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ. ಅವಾಗ್ಲೂ ಕೂಡ ಕನ್ನಡ ಸಿನಿಮಾ ಓಡಲ್ಲ ಅಂತ ಇದಾರಲ್ಲ, ಅವ್ರಿಗೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಈ ತರ ಕನ್ನಡ ಸಿನಿಮಾ ಬಂದ್ರೆ ಯಾಕೆ ಓಡಲ್ಲ, ಯಾಕೆ ಜನ ನೋಡಲ್ಲ. ಅದೇ ತರ ಸಿಂಪಲ್ ಸ್ಟೋರಿ ಬಟ್ ಅದ್ಭುತವಾದಂಥ ಎಮೋಷನ್ ಇದೆ. ನಿಮ್ಗೆ ಸೆಕೆಂಡ್ ಹಾಫು ತುಂಬಾ ಇಷ್ಟ ಆಗುತ್ತೆ. ಫಸ್ಟ್ ಹಾಫು ಕೂಡ ಎಂಟರ್ಟೈನ್ಮೆಂಟ್ ಆಗಿದೆ, ತುಂಬಾ ಫನ್ನಿ ಆಗಿದೆ. ಬಟ್ ಸೆಕೆಂಡ್ ಹಾಫ್ ನಿಮಗೆ ನಿಜವಾಗ್ಲೂ ಇರೋದು ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಇನ್ನೂ ಹೆಣ್ಮಗು ಇರೋ ಫಾದರ್ ಆದ್ರೆ ನಿಮ್ಗೆ ಇನ್ನೂ ಅದು ತುಂಬಾ ಅಟ್ಯಾಚ್ಮೆಂಟ್. ಎಲ್ಲರೂ ನೋಡುತ್ತೆ ಸಿನಿಮಾನೇ, ಬಟ್ ಹೆಣ್ಮಕ್ಳಿಗೆ ಇರ್ತಕ್ಕಂಥ ಫಾದರ್ ಆದ್ರೆ ಅವ್ರಿಗೆ ಇನ್ನೂ ಇಷ್ಟ ಆಗುತ್ತೆ ಸಿನಿಮಾ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ. ಕನ್ನಡದ ಒಂದು ಅದ್ಭುತವಾದಂಥ ಸಿನಿಮಾ ಬಂದಿದೆ ಅಂತ ಹೇಳಿ ಬಯಸ್ತೇನೆ. ಕೃಷ್ಣ ಸರ್ ತುಂಬಾ ಚೆನ್ನಾಗಿ ಸ್ಟೋರಿ ಮಾಡಿದ್ದಾರೆ, ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಕದ್ದಿದ್ದು ಅದೆಲ್ಲ ನಾವು ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ಕತೆ ಚೆನ್ನಾಗಿದೆ. ಕನ್ನಡ ಸಿನಿಮಾ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಿರೋದು, ಕದ್ದಿರೋದೆಲ್ಲ ನಮಗೆ ಬೇಕಾಗಿಲ್ಲ. ಲವ್ ಮಾಕ್ಟೈಲ್ 1 ಲಾಕ್ಡೌನ್ ಗಿಂತ ಮುಂಚೆ ಬಂದಿತ್ತು. ಆಮೇಲೆ ಲಾಕ್ಡೌನ್ ಆದ್ಮೇಲೆ ಆ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದ್ಮೇಲೆ ಅದು OTT ತುಂಬಾ ಒಳ್ಳೆ ಹಿಟ್ ಆದಂತ ಸಿನಿಮಾ ಅದು. OTT ಲವ್ ಮಾಕ್ಟೈಲು ಮತ್ತೆ ದಿಯಾ ಅಂದ್ರೆ ಅದ್ಭುತವಾದಂತಹ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅದೇ ತರ ಎರಡು ಸಿನಿಮಾದಲ್ಲೂ ಆದಿ ಅನ್ನೋ ಕ್ಯಾರೆಕ್ಟರ್ ಮಾತ್ರ ತುಂಬಾ ಜನಗಳಿಗೆ ಇಷ್ಟವಾದಂತ ಕ್ಯಾರೆಕ್ಟರ್. ಆಮೇಲೆ ಲವ್ ಮಾಕ್ಟೈಲ್ 2 ಲಾಕ್ಡೌನ್ 2 ಆದ್ಮೇಲೆ ಬಂತು, ಅದು ಕೂಡ ತುಂಬಾ ಒಳ್ಳೆ ಸಕ್ಸಸ್ ಸಿಕ್ತು. ಆ ನಂತರ ಈಗ ಅಲ್ಲಿ ನೋಡಿ ವಾರ್ ನಡೀತಾ ಇದೆ ಆ ಕಡೆ, ಬಟ್ ಇಲ್ಲಿ ಲವ್ ಮಾಕ್ಟೈಲ್ 3 ವಾರ್ ನಡೀತಾ ಇದೆ. ಯಾಕಂದ್ರೆ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರು ಕಡಿಮೆ ಅನ್ನೋ ಸಂದರ್ಭದಲ್ಲಿ ಥಿಯೇಟ್ರಿಗೆ ಬರ್ತಾ ಇದಾರೆ ಈಗ ಕನ್ನಡ ಸಿನಿಮಾ ನೋಡೋದಕ್ಕೆ. ಇಂಥ ಸಂದರ್ಭದಲ್ಲಿ ಕನ್ನಡದವರೇ ಕನ್ನಡ ಸಿನಿಮಾನ ತುಳಿಬಾರ್ದು. ಸೊ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡಿ. ತುಂಬಾ ಚೆನ್ನಾಗಿರುವಂತ ಸಿನಿಮಾ, ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುವಂತ ಸಿನಿಮಾ. ಲವ್ ಮಾಕ್ಟೈಲ್ 3 ಟ್ರೇಲರ್ ಬಿಟ್ಟಾಗ ಅನ್ಕೊಂಡಿದ್ದೆ, ಅಂದ್ರೆ ಏನಪ್ಪ ಇಂಥ ಟ್ರೇಲರ್ ಇದೆ, ಏನ್ ಸಿನಿಮಾ ಏನ್ ಹಂಗಿರುತ್ತೆ, ಅವರೇಜ್ ಆಗಿರುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಆಮೇಲೆ ಥಿಯೇಟ್ರಿಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು ಅದು ಎಷ್ಟು ಚೆನ್ನಾಗಿದೆ ಅಂತ. ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಗೊತ್ತಾಗೋದು. ಅದಕ್ಕೆ ಟ್ರೇಲರ್ ನೋಡಿ ಯಾವುದೇ ಸಿನಿಮಾನ ಜಡ್ಜ್ ಮಾಡಬಾರ್ದು. ಅಂದ್ರೆ ಇದ್ರಲ್ಲಿ ಬರೋಂಥ ಕ್ಯಾರೆಕ್ಟರ್ಗಳು ದಿಲೀಪ್ ರಾಜ್ ಆಗಿರ್ಬೋದು, ಶ್ವೇತಾ ಅವರಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಆ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಆ ಹುಡುಗಿ ಕ್ಯಾರೆಕ್ಟರ್. ಆ ಹುಡುಗಿನೂ ಸಹ ನಿಜವಾಗ್ಲೂ ಆ ಹುಡುಗಿ ಕನ್ನಡದವಳ ಯಾರು ಅಂತ ನನಗೂ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಲವ್ ಮಾಕ್ಟೈಲ್ 1 ಅಲ್ಲಿ ನಿಧಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಅದು ಎಲ್ರಿಗೂ ಇಷ್ಟ ಆಗಿತ್ತು. ಇದೇ ತರ ಇರಬೇಕು, ನಮ್ಮ ಹುಡುಗಿನೂ ಇದೇ ತರ ಇರಬೇಕು, ನಿಧಿ ತರ ಇರಬೇಕು ಅಂತ ಎಲ್ರಿಗೂ ಅನ್ಸಿತ್ತು. ಅದು ತುಂಬಾ ಜನಗಳಿಗೆ ಇಷ್ಟ ಆಗಿತ್ತು. ಅದೇ ತರ ಲವ್ ಮಾಕ್ಟೈಲ್ 2 ಕ್ಯಾರಿ ಮಾಡಿದ್ರು ಅದೇ ಕ್ಯಾರೆಕ್ಟರ್ನ. ಬಟ್ ಲವ್ ಮಾಕ್ಟೈಲ್ 3 ನಿಧಿ ಕ್ಯಾರೆಕ್ಟರ್ ಇದೆ, ಬಟ್ ಆ ನಿಧಿ ಸಿಗಲ್ಲ ನಿಮ್ಗೆ, ಬೇರೆ ನಿಧಿನೇ ಸಿಗುತ್ತೆ. ಇದು ಕೂಡ ಈ ಕ್ಯಾರೆಕ್ಟರ್ ಕೂಡ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಏನ್ ಹೇಳ್ತಾ ಇದೀವಿ ಅಂದ್ರೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ಯಾಕಂದ್ರೆ ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಇನ್ನೂ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ.